ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಎಫ್ಎಲ್ ಸ್ಟುಡಿಯೋ 2026 ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ದೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಎಫ್ಎಲ್ ಸ್ಟುಡಿಯೋ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಪರ್ಚೇಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಏನು ಮಾಡೋಣ ಅಂತಂದರೆ, ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದಿದೆಯೋ ನಿಮ್ಮ ಅಕೌಂಟ್ ನೇಮ್ ಇರಬೇಕು. ನಿಮ್ಮ ಮೇಲ್ ಐ ಡಿದು ಯಾವುದಿದೆಯೋ ಅದನ್ನು ನೀವು ನಿಮ್ಮ ಮೇಲ್ ಐ ಡಿಯಿಂದ ಗೂಗಲಲ್ಲಿ ನೀವು ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಏನು ಮಾಡಿ, ಇಲ್ಲಿ ಇಮೇಜ್ ಲೈನ್ ಎಫ್ಎಲ್ ಸ್ಟುಡಿಯೋ ಡೌನ್ಲೋಡ್ ಅಂತ ಹಾಕಿ. ಇಮೇಜ್ ಲೈನ್ ಇಲ್ಲಿ ನೋಡಿ, ಮೇಲ್ಗಡೆ ಬಂದಿದೆ, ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. ಇಮೇಜ್ ಲೈನ್ ಎಫ್ಎಲ್ ಸ್ಟುಡಿಯೋ ಡೌನ್ಲೋಡ್ ಅಂತ. ಆಮೇಲೆ ಎಂಟ್ರ್ ಕೊಡಿ. ಕೊಟ್ಟ ನಂತರ ಈ ರೀತಿ ಪಾಪಪ್ ಓಪನ್ ಆಗುತ್ತೆ ನಿಮಗೆ. ಇದರಲ್ಲಿ ಫಸ್ಟ್ ವೆಬ್ಸೈಟ್ ಇಮೇಜ್ ಲೈನ್ ಎಫ್ಎಲ್ ಸ್ಟುಡಿಯೋ ಮ್ಯೂಸಿಕ್ ಪ್ರೊಡಕ್ಷನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಇದರ ಮೇಲೆ ನೀವೇನು ಮಾಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡಿ, ನಂದು ನೇಮ್ ಕಾಣಿಸ್ತಾ ಇದೆ, ಪ್ರೊಫೈಲ್ ನೇಮ್ ಕಾಣಿಸ್ತಾ ಇದೆ. ಇಲ್ಲಿ ನನ್ನ ನೇಮ್ ಕಾಣಿಸ್ತಾ ಇದೆ. ಇದನ್ನು ನಾನು ಲಾಗೌಟ್ ಮಾಡ್ತೀನಿ. ಈಗ ಈ ರೀತಿ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಮೊದಲು ನನ್ನ ಹೆಸರಿದ್ದು ಅಕೌಂಟ್ ಕಾಣಿಸ್ತಿತ್ತು. ಈಗ ನಾನು ಅದನ್ನು ಲಾಗೌಟ್ ಮಾಡಿದ್ದೀನಿ. ಈಗ ಮತ್ತೆ ಒಂದು ಸರಿ ಲಾಗಿನ್ ಮಾಡ್ತೀನಿ. ಏನು ಮಾಡಿ ಅಂತಂದರೆ, ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ, ಈ ಆಪ್ಷನ್ ಬರುತ್ತಲ್ಲ, ಇಲ್ಲಿ ಈ ಆಪ್ಷನ್ ಮೇಲೆ ನೀವು ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈಗ ನಿಮ್ಮದು ಮೇಲ್ ಐ ಡಿ ಯಾವುದಿದೆಯೋ ಅದು ಐ ಡಿ ಈಗ ತೋರಿಸ್ತಾ ಇದೆ. ನಾನು ಇದನ್ನು ಇಲ್ಲಿ ಏನು ಮಾಡಿ ಅಂದರೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ ನೋಡಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಹೆಸರು ಏನಿದೆಯೋ ಅದನ್ನು ಹೆಸರು ಹಾಕಿ. ನಾನು ಚಿಕ್ಕಪ್ಪ, ನಾನು ನನ್ನ ಹೆಸರು ಹಾಕ್ತೀನಿ, ಸನದಿ. ಆಮೇಲೆ ಮೇಲ್ ಐ ಡಿ ಒಂದನ್ನು ಹಾಕಿ. ನಾನು ಬೇರೆ ಡಮ್ಮಿ ಮೇಲ್ ಐ ಡಿಯನ್ನು ನಾನು ಹಾಕ್ತೀನಿ. ಈ ರೀತಿ ಡಮ್ಮಿ ಮೇಲ್ ಐ ಡಿ. ಈಗ ಇಲ್ಲಿ ನಿಮ್ಮದು ಫುಲ್ ನೇಮ್ ಹಾಕಿ, ಅದಾದ ನಂತರ ಇಲ್ಲಿ ಒಂದು ಮೇಲ್ ಐ ಡಿ ಹಾಕ್ಕೊಳ್ಳಿ. ನಂದು ಡಮ್ಮಿ ಮೇಲ್ ಐ ಡಿಯನ್ನು ನಾನು ಕ್ರಿಯೇಟ್ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಇನ್ನೊಂದು ಸರಿ ಮೇಲ್ ಐ ಡಿ ಹಾಕ್ಕೊಳ್ಳಿ. ಮೇಲ್ ಐ ಡಿ ಹಾಕಿದ ನಂತರ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಿ. ಸ್ಟ್ರಾಂಗ್ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದರೆ, ಇಲ್ಲಿ ಉದಾಹರಣೆಗೆ ಲಯ ಇಲ್ಲಿ ಕೂಡ ಒಂದು ಇಲ್ಲಿ ನೋಡಿ, ಇಲ್ಲಿ ನಿಮ್ಮದು ಮೇಲ್ ಐ ಡಿ ಹಾಕಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಏನು ಮಾಡಿ ಅಂತಂದರೆ, ಇಲ್ಲಿ ನಿಮ್ಮದು ಫುಲ್ ಹೆಸರು ಹಾಕಿ. ಫುಲ್ ನೇಮ್ ಆದ ನಂತರ ಇಮೇಲ್ ಆದ ನಂತರ ಕನ್ಫರ್ಮ್ ಇಮೇಲ್, ಅದೇ ಇಮೇಲ್ ಅನ್ನು ಇಲ್ಲೇ ಹಾಕಿ. ಆಮೇಲೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಸ್ಟ್ರಾಂಗ್ ಪಾಸ್ವರ್ಡ್ ಹೆಂಗಂದರೆ, ಇದರಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು,
ಆಮೇಲೆ ಒಂದು ಯಾವುದಾದ್ರೂ ಸಿಂಬಲ್ ಇರಬೇಕು, ಆಮೇಲೆ ನಂಬರ್ ಇರಬೇಕು. ಈ ರೀತಿ 4 ಟೈಪ್ದು ಹಾಕ್ಕೊಂಡು ನಿಮ್ಗೆ ನೆನಪು ಉಳಿಯೋ ಹಾಗೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಇದೆಯಲ್ಲ, ಇದ್ರ ಮೇಲೆ ಸೇಮ್ ಇಲ್ಲಿ ಯಾವ ರೀತಿ ಹಾಕಿದ್ದೀರೋ ಇಲ್ಲಿ ಯಾವ ರೀತಿ ನೀವು ಪಾಸ್ವರ್ಡ್ ಹಾಕಿರ್ತೀರೋ ಅದೇ ರೀತಿ ಇಲ್ಲಿ ಕೂಡ ಹಾಕ್ಕೊಳ್ಳಿ. ಆಮೇಲೆ ಸ್ಕ್ರಾಲ್ ಮಾಡಿ ಐ ವಾಂಟ್ ಟು ರಿಸೀವ್ ನ್ಯೂಸ್ ಅಪ್ಡೇಟ್ ಆ್ಯಂಡ್ ಆಫರ್ ಅಂತ ಇದ್ರ ಮೇಲೆ ಇದೆಲ್ಲ ಕ್ಲಿಕ್ ಮಾಡಿ. ಆಮೇಲೆ ರೋಬೋಟ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೇಲ್ ಐ ಡಿಗೆ ಒಂದು ಮೇಲ್ ಹೋಗುತ್ತೆ. ಈಗ ನಿಮ್ಮ ಮೇಲ್ ಐ ಡಿಗೆ ಒಂದು ಮೇಲ್ ಹೋಗುತ್ತೆ. ಆ ಮೇಲ್ ಹೋಗಿ ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲ್ ಬಂದಿರೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಪ್ಲೀಸ್ ಕನ್ಫರ್ಮ್ ಯುವರ್ ಇಮೇಲ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ಕೇಳುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ, ಒಂದು ಬೇರೆ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಹೆಸರು ಕಾಣುತ್ತೆ. ಈಗ ನಮ್ಮ ಚಿಕ್ಕಪ್ಪ ಸನದಿ ಅಂತ ಕಾಣಿಸ್ತಾ ಇದೆ. ನಿಮ್ದು ಏನು ಹೆಸರು ಹಾಕಿರ್ತೀರೋ ಅಕೌಂಟ್ಗೆ ಅದು ಅಕೌಂಟು ಇಲ್ಲಿ ನಮಗೆ ಕಾಣಿಸುತ್ತೆ. ಅದಾದ ನಂತರ ನಾವು ಏನು ಮಾಡಬೇಕು ಅಂದರೆ ಬೈ FL ಸ್ಟುಡಿಯೋ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಎಡಿಷನು ಬರುತ್ತೆ. ಒಂದು ಫ್ರೂಟಿ ಎಡಿಷನ್ ಅಂತ ಇದೆ, ಇದು 2599 ರೂಪಾಯಿ. ನನ್ನ ಸಜೆಷನ್ ಏನಪ್ಪ ಅಂತಂದರೆ ನೀವು ಈ ಫ್ರೂಟಿ ಎಡಿಷನನ್ನು ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದರೆ ಇದು ಏನಕ್ಕೂ ಉಪಯೋಗ ಇಲ್ಲ. ನೀವು ಮಿನಿಮಮ್ ಅಂದರೆ ಪ್ರೊಡ್ಯೂಸರ್ ಎಡಿಷನ್ ತೊಗೊಳ್ಬೋದು. ಆಮೇಲೆ ಸಿಗ್ನೇಚರ್ ಬಂಡಲ್ ತೊಗೊಳ್ಳಿ ಅಥವಾ ಆಲ್ ಎಡಿಷನ್ ಬಂಡಲ್ ತೊಗೊಳ್ಳಿ. ಆಮೇಲೆ ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಂತಂದರೆ ಇಲ್ಲಿ ನೋಡಿ ಅದರದ್ದು ಏನೇನು ಫೀಚರ್ಸ್ ಇದೆ ಅಂತ ಹೇಳಿ ಒಂದ್ಸರಿ ತೋರಿಸ್ತೀನಿ ನಿಮಗೆ. ಫ್ರೂಟಿ ಎಡಿಷನಲ್ಲಿ ಏನಿದೆ, ಪ್ರೊಡ್ಯೂಸರ್ ಎಡಿಷನಲ್ಲಿ ಏನಿದೆ, ಸಿಗ್ನೇಚರ್ ಬಂಡಲಲ್ಲಿ ಏನಿದೆ, ಆಲ್ ಪ್ಲಗಿನ್ ಎಡಿಷನಲ್ಲಿ ಏನಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಒಂದು, ನೀವು ಯಾವುದೇ ಎಡಿಷನ್ ತೊಗೊಳ್ಳಿ, ನಿಮಗೆ ಲೈಫ್ ಟೈಮ್ ಫ್ರೀ ಅಪ್ಡೇಟ್ ಸಿಗುತ್ತೆ. ಲೈಫ್ ಟೈಮ್ ಫ್ರೀ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ ಸ್ಟೆಮ್ ಸಪ್ರೇಷನ್ ಅಂತ ಹೇಳಿ ಇದೆ, ಇದು ಫ್ರೂಟಿ ಎಡಿಷನಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ, ಫ್ರೂಟಿ ಎಡಿಷನಲ್ಲಿ ಯಾವ್ದಾವ್ದು ಮಾರ್ಕ್ ಇದೆಯೋ ಅದು ಸಿಗೋದಿಲ್ಲ. ಇಲ್ಲಿ ಚೆಕ್ ಮಾರ್ಕ್ ಇದೆ, ಇದರಲ್ಲಿ ಸ್ಟೆಮ್ ಸಪ್ರೇಷನ್ ಸಿಗುತ್ತೆ, ಸಿಗ್ನೇಚರ್ ಬಂಡಲಲ್ಲಿ ಸಿಗುತ್ತೆ, ಆಲ್ ಪ್ಲಗಿನ್ ಎಡಿಷನಲ್ಲಿ ಸಿಗುತ್ತೆ. ಅದಾದ ನಂತರ ಆಡಿಯೋ ರೆಕಾರ್ಡಿಂಗ್ ಫ್ರೂಟಿ ಎಡಿಷನಲ್ಲಿ ಸಿಗೋದಿಲ್ಲ. ಪ್ರೊಡ್ಯೂಸರ್ ಎಡಿಷನ್ ಇಂದ ಆಲ್ ಪ್ಲಗಿನ್ಸ್ ಎಡಿಷನ್ವರೆಗೂ ಎಲ್ಲದರಲ್ಲೂ ರೆಕಾರ್ಡಿಂಗ್ ಸಿಗುತ್ತೆ. ಆಮೇಲೆ ಆಡಿಯೋ ಕ್ಲಿಪ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಫ್ರೂಟಿ ಎಡಿಷನಲ್ಲಿ ಆಪ್ಷನ್ ಇಲ್ಲ. ಈ ಉಳಿದ ಎಲ್ಲ ಏನು ಎಡಿಷನ್ಗಳಿದೆಯೋ ಪ್ರೊಡ್ಯೂಸರಿಂದ ಆಲ್ ಪ್ಲಗಿನ್ ಎಡಿಷನ್ವರೆಗೂ ಅಲ್ಲಿ ಆಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಆಮೇಲೆ ಲೂಪ್ ಸ್ಟಾರ್ಟರ್ ಅಂತ ಇದೆ, ಇದು ಎಲ್ಲದಕ್ಕೂ ಸಿಗುತ್ತೆ. ಫ್ರೂಟಿ ಎಡಿಷನಿಂದ ಆಲ್ ಬಂಡಲ್ ಎಡಿಷನ್ವರೆಗೂ ಎಲ್ಲದಕ್ಕೂ ಸಿಗುತ್ತೆ. ಆಮೇಲೆ FL ಸ್ಟುಡಿಯೋ ಮೊಬೈಲ್ ರ್ಯಾಕ್ ಪ್ಲಸ್ FX ಕೂಡ ಇದು ಇದರಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಆಮೇಲೆ ಇಲ್ಲಿ ಕೋರ್ ಫೀಚರ್ಸ್ ಅಂತ ಇದೆ. ಕೋರ್ ಫೀಚರ್ಸಲ್ಲಿ ಕಾರ್ಡ್ ಜನ್ರೇಷನ್, ಕಾರ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದರಲ್ಲಿ ಸಿಗತ್ತೆ. ಇದರದ್ದು ಏನೇನು ಫೀಚರ್ಸ್ ಇದೆಯೋ ಎಲ್ಲವೂ ಒಂದೊಂದಾಗಿ ಇದರಲ್ಲಿ ಸಿಗತ್ತೆ. ಆಮೇಲೆ ಆಡಿಯೋ ಎಡಿಟರ್ ಫ್ರೂಟಿ ಎಡಿಷನಲ್ಲಿ ಇಲ್ಲ, ಇದರಲ್ಲಿ 2 ಇದೆ, ಇದರಲ್ಲಿ 3 ಇದೆ, ಇದರಲ್ಲೂ 3 ಇದೆ. ಆಮೇಲೆ ಎಫೆಕ್ಟ್ಸ್ಗಳು, ಇದರಲ್ಲಿ 53 ಎಫೆಕ್ಟ್ಸ್ಗಳು ಫ್ರೂಟಿ ಎಡಿಷನಲ್ಲಿ ಬರುತ್ತೆ. ಪ್ರೊಡ್ಯೂಸರ್ ಎಡಿಷನಲ್ಲಿ 59 ಬರುತ್ತೆ, ಸಿಗ್ನೇಚರಲ್ಲಿ 65, ಆಮೇಲೆ ಆಲ್ ಪ್ಲಗಿನ್ಸ್ ಎಡಿಷನಲ್ಲಿ 71. ಆಮೇಲೆ ಇನ್ಸ್ಟ್ರೂಮೆಂಟಲ್ಲಿ ಇದರಲ್ಲಿ ಕೇವಲ 23 ಇನ್ಸ್ಟ್ರೂಮೆಂಟ್ ಬರುತ್ತೆ, ಇದರಲ್ಲಿ 27 ಬರುತ್ತೆ, ಇದರಲ್ಲಿ 29 ಬರುತ್ತೆ, ಇದರಲ್ಲಿ 39 ಇನ್ಸ್ಟ್ರೂಮೆಂಟ್. ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇವೆರಡಕ್ಕೂ 5 ಇದೆ, ಇವೆರಡಕ್ಕೂ 6 ವಿಡಿಯೋ ಯೂಶುವಲನ್ನು
ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. ಬೇಕಂದರೆ ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದನ್ನು ನೀವು ತೊಗೊಳ್ಬೋದು. ಬೈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬೈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಂಡಲ್ ಆ್ಯಂಡ್ ಚೆಕ್ಔಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೂಟಿ ಎಡಿಷನ್ ಇದೆಯಲ್ಲ, ಇದರ ಮೇಲೆ ಈ ರೀತಿ ಕೇಳುತ್ತೆ. ಆಮೇಲೆ 90 days ಫ್ರೀ FL ಕ್ಲೌಡ್ ಅಂತ ಇದೆಯಲ್ಲ, ಇದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು ನಾವು ಕಟ್ಟಬೇಕಾಗತ್ತೆ. ಇದು ಎಕ್ಸ್ಟ್ರಾ ಅಮೌಂಟು ಇಲ್ಲಿ ಎಷ್ಟು ಕೇಳುತ್ತೋ ಅಷ್ಟು ನಾವು ಇಲ್ಲಿ ಕಟ್ಟಿ ತಗೊಳ್ಬೇಕಾಗತ್ತೆ. ನಾವು ಈಗ ಏನು ಮಾಡಬೇಕಂತಂದರೆ, ನಾವು ಇಲ್ಲಿ ಪೇ UPI ಅಥವಾ ಕಾರ್ಡ್ ಥ್ರೋ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಇದ್ದರೆ ಇದರಲ್ಲಿ ಅದು ತೊಗೊಳುತ್ತೆ. ಇಲ್ಲಾಂದರೆ UPI ಈಗ ಹೊಸ ಆಪ್ಷನ್ ಬಂದಿದೆ. ಮುಂಚೆ UPI ಇರಲಿಲ್ಲ, ಆದರೆ ಈಗ UPI ಬಂದಿದೆ. ಈಗ ನಾನು ಚಿಕ್ಕಪ್ಪ ಸನದಿ, ಆಮೇಲೆ ಇಂಡಿಯಾ, ಇಲ್ಲಿ ಅಡ್ರೆಸ್ ಒಂದನ್ನು ನಿಮ್ದು ಏನು ಅಡ್ರೆಸ್ ಇದೆಯೋ ಆ ಅಡ್ರೆಸ್ ಎಲ್ಲವನ್ನು ಹಾಕಿ, ಆ್ಯಟ್ ಪೋಸ್ಟ್ ನಿಮ್ದು ಏನು ಬರುತ್ತೋ ಆ ರೀತಿ ಎಲ್ಲ ಹಾಕಿದ ನಂತರ ಇಲ್ಲಿ ಐ ಅಗ್ರಿ ಟು ದ ಟರ್ಮ್ಸ್ ಆಫ್ ಯೂಸ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಕೊಟ್ಟರೆ ಇಲ್ಲಿ ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರಿಂದ ನೀವು ಏನು ಮಾಡಬೇಕು ಅಂತಂದರೆ, ಸ್ಕ್ಯಾನ್ ಮಾಡಿ ನೀವು ಪೇ ಆದ ನಂತರ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಲ್ರೆಡಿ ಪೇ ಮಾಡಿದ್ದೀನಿ, ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಇಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಟ್ರೈಟ್ ಮೇಲೆ ಮುಂಚೆ ಟ್ರಯಲ್ ವರ್ಷನನ್ನೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಇದ್ದರೆ ವಿಂಡೋಸ್, ಮ್ಯಾಕ್ ಇದ್ದರೆ ಮ್ಯಾಕ್, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅದು ಡೈರೆಕ್ಟ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅದನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ, FL ಸ್ಟುಡಿಯೋ ಒಂದು ಸರಿ ಓಪನ್ ಮಾಡಿಕೊಂಡು ಟ್ರಯಲ್ ವರ್ಷನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿದ ನಂತರ ಅಲ್ಲಿ ನಾವು ನಮ್ಮ ಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ. ನೀವು ಏನು ಆಲ್ರೆಡಿ ಅಕೌಂಟ್ ಮಾಡುವಾಗ ಮೇಲ್ ID ಮತ್ತು ಪಾಸ್ವರ್ಡ್ ಮಾಡಿದ್ರು ಅದು ಎರಡನ್ನ ಅಲ್ಲಿ ಹಾಕಬೇಕಾಗತ್ತೆ. ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. FL ಸ್ಟುಡಿಯೋನ ಓಪನ್ ಮಾಡ್ತೀನಿ. ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಮೊದಲು ಟ್ರಯಲ್ ವರ್ಷನ್ನ ಯೂಸ್ ಮಾಡಿದ ನಂತರ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸರಿ ಓಪನ್ ಮಾಡ್ಕೊಳ್ಳಿ. ಮತ್ತೆ ಓಪನ್ ಆದ ನಂತರ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಹೆಲ್ಪ್ ಅಂತ ಇದೆ ನೋಡಿ, ಈ ಹೆಲ್ಪ್ ಅಂತ ಇದೆಯಲ್ಲ, ಈ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಬೌಟ್ ಸೆಕ್ಷನ್ ಇದೆಯಲ್ಲ ಕೆಳಗಡೆ, ಅಬೌಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓಪನ್ ಅನ್ಲಾಕ್ ವಿಂಡೋ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಲೈಸೆನ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಂದು ಆಲ್ರೆಡಿ ಇರೋದ್ರಿಂದ ರಿನ್ಯೂ ಅಂತ ಕೇಳ್ತಾ ಇದೆ. ಇಲ್ಲಿ ಅನ್ಲಾಕ್ ಅಂತ ಬರುತ್ತೆ, ಇಲ್ಲಿ ಅನ್ಲಾಕ್ ಅಂತ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ ಅಕೌಂಟ್ ಕೇಳುತ್ತೆ, ಒಂದು ಮೇಲ್ ID, ಆಮೇಲೆ ನಿಮ್ಮದು ಪಾಸ್ವರ್ಡ್ ಕೇಳುತ್ತೆ. ಅದನ್ನು ನೀವು ಹಾಕಿದ ನಂತರ ಇಲ್ಲಿ ಒಂದು ಸರಿ ರಿಸ್ಟಾರ್ಟ್ ಅಂತ ಕೊಡಬೇಕಾಗತ್ತೆ. ನೀವು ರಿಸ್ಟಾರ್ಟ್ ಕೊಟ್ಟ ನಂತರ ಒಂದು ಸರಿ FL ಸ್ಟುಡಿಯೋ ಮತ್ತೆ ರಿಸ್ಟಾರ್ಟ್ ಆಗುತ್ತೆ, ನಿಮ್ಮ ಅಕೌಂಟಲ್ಲಿ ಲಾಗಿನ್ ಆಗುತ್ತೆ, ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಳ್ಬಹುದು. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ಇದರಲ್ಲಿ ಇನ್ನೂ ಒಂದು ಹೊಸ ಫೀಚರ್ ಬಂದಿದೆ, ಅದನ್ನು ನಾನು ನಿನ್ನೆ ಹೇಳಲಿಲ್ಲ. ಇದರಲ್ಲಿ ಚಾನಲ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಈ ಪ್ಲಸ್ ಐಕನ್ ಮೇಲೆ ಅಥವಾ ಇಲ್ಲಿ ಆ್ಯಡ್ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರು ಬರುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲೆಕ್ಸ್ ಅಂತ ಇದೆ ನೋಡಿ, ಪ್ಲೆಕ್ಸ್ ತೊಗೊಳ್ಳಿ. ಪ್ಲೆಕ್ಸ್ ತೊಗೊಂಡ ನಂತರ ಪ್ಲೆಕ್ಸಲ್ಲಿ ಒಂದು ಹೊಸ ಥರ ಪ್ಲೆಕ್ಸ್ನ ಲುಕ್ ಕೊಟ್ಟಿದ್ದಾರೆ, ಒಳ್ಳೆ ಲುಕ್ ಇದೆ. ಯಾವ ಥರ ಅಂತಂದರೆ
ಇಲ್ಲಿ ನೋಡಿ ಎಡಿಟರ್ ಇದೆ, ಪ್ಲೇ ಇದೆ, ಲೈಬ್ರರಿ ಇದೆ, ಸ್ಟೋರ್ ಇದೆ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಏನಂತಂದರೆ ಈಗ ಉದಾಹರಣೆಗೆ ನಾನು ಲೈಬ್ರರಿಯನ್ನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡಿ ನಾನು ಲೈಬ್ರರಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಇದನ್ನು ಕ್ಲಿಕ್ ಮಾಡಿ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಳ್ಳೆ ಒಂದು ನೈಸ್ ಲುಕ್ ಬರ್ತಾ ಇದೆ. ಅದರಲ್ಲಿ ಕಾಂಟ್ಯಾಕ್ಟ್ ಥರ ನೈಸ್ ಲುಕ್ ಬಂದಿದೆ, ಅದರಲ್ಲಿ ಒಳ್ಳೆಯದಿದೆ. ಒಂದು ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಸ್ಟೋರ್ ಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಗಳಿದೆ. ಸ್ಟಾರ್ಟಿಂಗಲ್ಲಿ ನಿಮಗೆ 1 GB ಮಾತ್ರ ಬಂದಿರುತ್ತೆ. ಆಮೇಲೆ ನೀವು ಇಲ್ಲಿ ಕೆಲವು ಫ್ರೀ ಇರೋವಂಥವು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಆಗೋ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ರೀತಿ ಯಾವ್ಯಾವುದಿದೆಯೋ ಡೌನ್ಲೋಡ್ ಮಾರ್ಕ್ ಯಾವ್ಯಾವ್ದಕ್ಕೆ ಬಂದಿದೆಯೋ ಅದನ್ನೆಲ್ಲವನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಆಮೇಲೆ ಇಲ್ಲಿ ಲೈಬ್ರರಿಯಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ ಈಗ ಇಲ್ಲಿ ಎಸೆನ್ಷಿಯಲ್ ವೈಂಡ್ ಏನಿದೆ ಇಲ್ಲಿ ತನಕ ಮಾತ್ರ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಲೈಬ್ರರಿ ಇದರಲ್ಲಿ ಆ್ಯಡ್ ಆಗ್ತಾ ಇದೆ, ತೋರಿಸ್ತೀನಿ ರೀ. ಡೌನ್ಲೋಡ್ ಫಿನಿಶ್ ಅಂತ ಬಂತು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈಗ ಲೈಬ್ರರಿಯಲ್ಲಿ ನೋಡಿ ಒಂದು ಬೇರೆ ಇದರಲ್ಲಿ ಯಾವ್ದು ಡೌನ್ಲೋಡ್ ಮಾಡಿದೀವೋ ಅದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ ಸ್ಟೋರ್. ಈ ರೀತಿ FL ಸ್ಟುಡಿಯೋ ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀವು ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಅಲ್ಲಿ ಪೇ ಮಾಡಿ. ನಿಮ್ಗೆ ಯಾವ್ದು ಬೇಕೋ, ಪ್ರೊಡ್ಯೂಸರ್ ಎಡಿಷನ್ ಬೇಕೋ ಅಥವಾ ಸಿಗ್ನೇಚರ್ ಬಂಡಲ್ ಬೇಕೋ ಅಥವಾ ಆಲ್ ಪ್ಲಗಿನ್ ಎಡಿಷನ್ ಬೇಕೋ, ಅದನ್ನು ನೀವು ನಿಮ್ಮ ಅಮೌಂಟು ಮತ್ತು ನಿಮ್ಮ ಬಜೆಟ್ ತಕ್ಕ ಹಾಗೆ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ಅಲ್ಲಿ ಪೇ ಮಾಡಿ. UPI ಅನ್ನೋದು ಹೊಸದು ಫೀಚರ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಅಕೌಂಟಿಂದ ಡೈರೆಕ್ಟ್ ಕಟ್ ಆಗುತ್ತೆ. ಏನು ಇದರಲ್ಲಿ ಮತ್ತು ಬೇರೆ ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ಮಾಡ್ಕೊಳ್ಳೋದಿಲ್ಲ. ಇದು ವೆಬ್ಸೈಟ್ ಮಾತ್ರ ಇಲ್ಲಿ ನೋಡಿ ತೋರಿಸ್ತೀನಿ ಮತ್ತೆ ಒಂದು ಸಾರಿ. ಈ ವೆಬ್ಸೈಟಲ್ಲಿ ಮಾತ್ರ ಇಮೇಜ್ ಲೈನ್ ಅನ್ನೋ ವೆಬ್ಸೈಟಲ್ಲಿ ಇಲ್ಲಿ ನೋಡಿ ಈ ವೆಬ್ಸೈಟ್ ಮಾತ್ರ ಈ ರೀತಿ ಕಾಣಿಸ್ಬೇಕು, ಇಮೇಜ್ ಲೈನ್ ಅಂತ. ಇಲ್ಲಿ ನೋಡಿ ಇಮೇಜ್ ಲೈನ್ www.imageline.com ಇರಬೇಕು. ಇಲ್ಲಿ ಒಂದು ಕಡೆ ಇದೆ, ಅದೇ ಇದು ಯಾವಲ್ಲಿ ಇಮೇಜ್ ಲೈನ್ ಇದೆ ಅದರಲ್ಲಿ ಇದು FL ಸ್ಟುಡಿಯೋ ಮ್ಯೂಸಿಕ್ ಪ್ರೊಡಕ್ಷನ್ ಸಾಫ್ಟ್ವೇರ್ ಇಮೇಜ್ ಲೈನ್ ಅಂತ ಇದೆಯಲ್ಲ, ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವು ಬಾರಿ ಏನಾಗುತ್ತೆ ಅಂದರೆ ಇದು ಕೆಳಗಡೆ ಕೂಡ ಬಂದಿರುತ್ತೆ. ಅಲ್ಲಿ ಹೋಗಿ ನೀವೇನು ಮಾಡೋಕ್ಕೆ ಅಂತಂದರೆ ಇದು ಇರೋದಂದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರದ್ದು ಏನು ಅಮೌಂಟ್ ಇದೆ ಅದನ್ನು ಪೇ ಮಾಡಿ. ಆಮೇಲೆ ಇನ್ನೂ ಕೆಲವು ಪ್ಲಗಿನ್ಸ್ಗಳನ್ನು ನಾವು ಯಾವ ರೀತಿ ಪರ್ಚೇಸ್ ಮಾಡೋದು ಏನು, ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳು ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟ್ ಮುಖಾಂತರ ನನಗೆ ಕೇಳಿ, ಅಥವಾ ನನ್ನ ವಾಟ್ಸಪ್ ಸಂಖ್ಯೆನ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ಆ ಡಿಸ್ಪ್ಲೇ ಮೇಲೆ ನೀವು ನೋಡಿ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ತಾವೆಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ಲಯಾ ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಲಯಾ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. 3 months ಕೋರ್ಸ್ ಇರುತ್ತೆ. ಇದರಲ್ಲಿ ಲೈವ್ ರೆಕಾರ್ಡೆಡ್ ವಿಡಿಯೋ ಇರೋದಿಲ್ಲ. ಲೈವ್ ನಾನು ಕೂತ್ಕೊಂಡು ನಿಮಗೆ ನಾನು ಗೂಗಲ್ ಮೀಟ್ ಮುಖಾಂತರ ನಾನು ಆ ಸಾಫ್ಟ್ವೇರ್ನ ಬೀಟ್ ಮೇಕಿಂಗು, ಆಮೇಲೆ ಎಡಿಟಿಂಗು, ಮಿಕ್ಸಿಂಗು, ಮಾಸ್ಟರಿಂಗು ಎಲ್ಲವೂ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಜಾಯ್ನ್ ಆಗಬೇಕಂತ ಇದ್ದೀರೋ 3 ತಿಂಗಳಿಗೆ ಸೇರಿ 10,000 ಫೀಸ್ ಇದೆ. ಈಗ ಆಲ್ರೆಡಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈಗೇನು ನೀವು ಕ್ಲಾಸ್ ಕೂರ್ತಿರೋ ಆ ಕ್ಲಾಸ್ ಮಾಡಿರತಕ್ಕಂಥ ಅದು ವಿಡಿಯೋನ ನಾನು ನಿಮಗೆ ಮತ್ತೆ ರೆಕಾರ್ಡೆಡ್ ವಿಡಿಯೋ ಕೂಡ ಕೊಡ್ತೀನಿ. ನಿಮಗೆ ಲೈವ್ ಆಗಿ ಕೂತು ಹೇಳ್ತೀನಿ. ಆಮೇಲೆ ನೀವು ನೋಡಿದ ನಂತರ ಮತ್ತೆ ನಿಮಗೆ ನಾನು ವಿಡಿಯೋ ಕೊಡ್ತೀನಿ. ಜೊತೆಗೆ ನಮ್ಮ ಲಯಾ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ನ 3 months ಕೋರ್ಸ್ದ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಡ್ತಾ ಇದ್ದೀವಿ. ಯಾರಿಗಿಷ್ಟ ಇದೆಯೋ ತಾವು 10,000 ಅಮೌಂಟನ್ನು ನನ್ನ ನಂಬರ್ಗೆ ಅಥವಾ ವಾಟ್ಸಪ್ಪಲ್ಲಿ ಕೇಳ್ಕೊಳ್ಳಿ, ಅಥವಾ ನನ್ನ ಫೋನ್ ನಂಬರ್ಗೆ, ಡಿಸ್ಪ್ಲೇ ಮೇಲೆ ಬರೋ ನಂಬರ್ಗೆ ನೀವು ಫೋನ್ಪೇ ಮಾಡೋ ಮುಖಾಂತರ ನೀವು ಮೊದಲು ನನಗೆ ಇನ್ಫಾರ್ಮೇಷನ್ ಮಾಡಬೇಕು, ನಾವು ಜಾಯ್ನ್ ಆಗ್ತಾ ಇದ್ದೀವಿ ಈ ಕೋರ್ಸ್ಗೆ ಅಂತ ಹೇಳಿ ನೀವು ಹೇಳಿದ್ರೆ ನಾನು ನಿಮ್ಮನ್ನ ಅಲ್ಲಿ ಜಾಯ್ನ್ ಮಾಡ್ಕೊಳ್ತೀನಿ. ನಮ್ಮದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಸಪ್ರೇಟಾಗಿ. ಅಲ್ಲಿ ಯಾರು ಅಮೌಂಟ್ ಕಟ್ಟಿ ನೀವು ಜಾಯ್ನ್ ಆಗ್ತೀರೋ ಅವ್ರನ್ನ ಮಾತ್ರ ಆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ, ಇಲ್ಲ ಅಂತಂದರೆ ಆ್ಯಡ್ ಮಾಡೋದಿಲ್ಲ. ಸೊ ಯಾರಿಗೆಲ್ಲ ಇನ್ನೂ FL ಸ್ಟುಡಿಯೋ ಮತ್ತು ಕ್ಯೂಬಸ್ 5 ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಈ ಚಾನಲನ್ನು ನೀವು
ಜಾಸ್ತಿ ಜನರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ನಾನು ಹಾಕೋ ವಿಡಿಯೋನ ನೀವು ಒಂದು 100-200 ಜನ ಮಾತ್ರ ನೋಡ್ತಾ ಇದ್ದೀರ, ಅದೇ ಬೇಜಾರಾಗ್ತಾ ಇದೆ. ಯಾಕಂದರೆ ನಾವು ಇಷ್ಟೊಂದು ಪ್ರಯತ್ನ ಮಾಡಿ ಒಂದು ವಿಡಿಯೋ ಮಾಡಬೇಕಾದ್ರೆ 2-3 ಗಂಟೆ ಕೆಲಸ ಇರುತ್ತೆ. ಇದನ್ನು ರೆಕಾರ್ಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು, ಇದೆಲ್ಲ ಕೆಲಸ ಇರುತ್ತೆ. ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ, ಇಲ್ಲಪ್ಪ ನಾವು ಅನುಕೂಲ ಆಗ್ತಿದೆ ಅನ್ನೋರು ಕೂಡ ನನಗೆ ನಿಮ್ಮ ಫೋನ್ಪೇ ಮಾಡಬೇಕಂದ್ರೆ ನೀವು ಎಷ್ಟಾನ ಅಮೌಂಟನ್ನು ನನಗೆ ಫೋನ್ಪೇ ಕೂಡ ತಾವು ಮಾಡ್ಬೋದು. ಇಷ್ಟೊತ್ತಿನವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.